ಇನ್ನು ಇದೇ ಬೀದರ್ ಬ್ಲಾಸ್ಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಕಾಂಗ್ರೆಸ್ನ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಷ್ಟು ಸಾರಿ ಬ್ಲಾಸ್ಟ್ ಆಗಿದೆ, 6 ತಿಂಗಳಲ್ಲೇ 5 ಸಾರಿ ಆದರೂ ಕೂಡ ಕಾಂಗ್ರೆಸ್ನವರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ, ಅವರಿಗೆ ಬೇಕಾಗಿಯೂ ಇಲ್ಲ ಇದು ಅಂತ ಛಲವಾದಿ ನಾರಾಯಣ ಸ್ವಾಮಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಛಲವಾದಿ ನಾರಾಯಣ ಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಅಕ್ರಮವಾಗಿ ಬಾಂಗ್ಲಾ ರೋಹಿಂಗ್ಯಾದವರು ಅಲ್ಲಿ ನೆಲೆಸಿದ್ದಾರೆ. ಇವರು ಮಾಡುವಂತ ಕೆಲಸದ ಮೇಲೆ ಅನುಮಾನ ಇದೆ, ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ, ಇದ್ರ ಬಗ್ಗೆ ಸರ್ಕಾರ ತಲೆ ಕೆಡಿಸ್ಕೊತಾ ಇಲ್ಲ. ಅದು ಹೆಂಗ್ ಬ್ಲಾಸ್ಟ್ ಆಗುತ್ತೆ, ಬ್ಲಾಸ್ಟ್ಗೆ ಕಾರಣ ಏನು, ಯಾರ ಹತ್ರ ಆದ್ರೂ ಮಾಹಿತಿ ಇದೆಯಾ, ಈ ಬಗ್ಗೆ ಏನ್ ಮಾಡ್ತಾ ಇದೆ ಸರ್ಕಾರ ಅಂತ ಪ್ರಶ್ನೆ ಮಾಡಿದ್ದಾರೆ. 6 ಬಾರಿ 5 ತಿಂಗಳಲ್ಲಿ ಸ್ಫೋಟ ಆಗಿದೆ ಬೀದರ್ನಲ್ಲಿ, ಮಳೆಕೆಡಲ್ಲಿ. ಇವತ್ತಿನವರೆಗೆ ಅದರ ಬಗ್ಗೆ ಯಾರು ಚಕಾರ ಎತ್ತಲ್ಲ ಕಾಂಗ್ರೆಸ್ನಲ್ಲಿ. ಕಾರಣ ಏನು? ಆ ಏರಿಯಾ ಎಂಥವುದು ನೀವೇ ಹಾಕಿದ್ದೀರಿ. ಬಾಂಗ್ಲಾದೇಶಿಗರು, ರೋಹಿಂಗ್ಯಾಗಳು ಎಲ್ಲ ಕಡೆ ಸುತ್ಕೊಂಡು ತುಂಬಿಕೊಂಡಿದ್ದಾರೆ ಬೆಂಗಳೂರಿನಲ್ಲಿ. ನಮ್ಮವ್ರ ಮೇಲೆ, ಇಲ್ಲಿಯ ಸ್ಥಳೀಯರ ಮೇಲೆ ರೋಹಿಂಗ್ಯಾಗಳು ಅಲ್ಲಿಂದ ಹೊರಗಡೆಯಿಂದ ಬಂದವರು ಕಂಪ್ಲೇಂಟ್ ಕೊಟ್ಟರೆ ನಮ್ಮವ್ರಿಗೆ ಶಿಕ್ಷೆ ಕೊಡ್ತಾರೆ ಇವರು, ಅವ್ರಿಗೆ ಕೊಡೋದಿಲ್ಲ, ಅವ್ರನ್ನ ಎತ್ತಂಗಡಿ ಮಾಡಿಸೋದಿಲ್ಲ. ಇವತ್ತು ಕೋರ್ಟ್ ಆದೇಶ ಇದೆ, ಹೊರದೇಶದವ್ರು ಯಾವನೇ ಎಲ್ಲೇ ಇದ್ರೂ ಅವನನ್ನು ಕಂಡು ಹಿಡಿದು ಅವನನ್ನು ಹೊರ ಹಾಕದೆ ದೇಶದಿಂದ ಹೊರ ಹಾಕ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಅಂತ ಹೇಳಿದ್ದಾರೆ ಇವತ್ತು ಕೋರ್ಟಲ್ಲಿ ಕೂಡ. ಈ ಸರ್ಕಾರ ಆ ಕೆಲಸಗಳನ್ನೆಲ್ಲ ಮಾಡ್ತಾ ಇಲ್ಲ. 6 ಬಾರಿ 5 ತಿಂಗಳಲ್ಲಿ ಸ್ಫೋಟ ಆಗಿದೆ. ಇನ್ನು ಇದೇ ಬೀದರ್ ಬ್ಲಾಸ್ಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಕಾಂಗ್ರೆಸ್ನ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಷ್ಟು ಸಾರಿ ಬ್ಲಾಸ್ಟ್ ಆಗಿದೆ, 6 ತಿಂಗಳಲ್ಲೇ 5 ಸಾರಿ ಆದರೂ ಕೂಡ ಕಾಂಗ್ರೆಸ್ನವರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ, ಅವರಿಗೆ ಬೇಕಾಗಿಯೂ ಇಲ್ಲ ಇದು ಅಂತ ಛಲವಾದಿ ನಾರಾಯಣ ಸ್ವಾಮಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಛಲವಾದಿ ನಾರಾಯಣ ಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಅಕ್ರಮವಾಗಿ ಬಾಂಗ್ಲಾ ರೋಹಿಂಗ್ಯಾದವರು ಅಲ್ಲಿ ನೆಲೆಸಿದ್ದಾರೆ. ಇವರು ಮಾಡುವಂತ ಕೆಲಸದ ಮೇಲೆ ಅನುಮಾನ ಇದೆ, ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ, ಇದ್ರ ಬಗ್ಗೆ ಸರ್ಕಾರ ತಲೆ ಕೆಡಿಸ್ಕೊತಾ ಇಲ್ಲ. ಅದು ಹೆಂಗ್ ಬ್ಲಾಸ್ಟ್ ಆಗುತ್ತೆ, ಬ್ಲಾಸ್ಟ್ಗೆ ಕಾರಣ ಏನು, ಯಾರ ಹತ್ರ ಆದ್ರೂ ಮಾಹಿತಿ ಇದೆಯಾ, ಈ ಬಗ್ಗೆ ಏನ್ ಮಾಡ್ತಾ ಇದೆ ಸರ್ಕಾರ ಅಂತ ಪ್ರಶ್ನೆ ಮಾಡಿದ್ದಾರೆ. 6 ಬಾರಿ 5 ತಿಂಗಳಲ್ಲಿ ಸ್ಫೋಟ ಆಗಿದೆ ಬೀದರ್ನಲ್ಲಿ, ಮಳೆಕೆಡಲ್ಲಿ. ಇವತ್ತಿನವರೆಗೆ ಅದರ ಬಗ್ಗೆ ಯಾರು ಚಕಾರ ಎತ್ತಲ್ಲ ಕಾಂಗ್ರೆಸ್ನಲ್ಲಿ. ಕಾರಣ ಏನು? ಆ ಏರಿಯಾ ಎಂಥವುದು ನೀವೇ ಹಾಕಿದ್ದೀರಿ. ಬಾಂಗ್ಲಾದೇಶಿಗರು, ರೋಹಿಂಗ್ಯಾಗಳು ಎಲ್ಲ ಕಡೆ ಸುತ್ಕೊಂಡು ತುಂಬಿಕೊಂಡಿದ್ದಾರೆ ಬೆಂಗಳೂರಿನಲ್ಲಿ. ನಮ್ಮವ್ರ ಮೇಲೆ, ಇಲ್ಲಿಯ ಸ್ಥಳೀಯರ ಮೇಲೆ ರೋಹಿಂಗ್ಯಾಗಳು ಅಲ್ಲಿಂದ ಹೊರಗಡೆಯಿಂದ ಬಂದವರು ಕಂಪ್ಲೇಂಟ್ ಕೊಟ್ಟರೆ ನಮ್ಮವ್ರಿಗೆ ಶಿಕ್ಷೆ ಕೊಡ್ತಾರೆ ಇವರು, ಅವ್ರಿಗೆ ಕೊಡೋದಿಲ್ಲ, ಅವ್ರನ್ನ ಎತ್ತಂಗಡಿ ಮಾಡಿಸೋದಿಲ್ಲ. ಇವತ್ತು ಕೋರ್ಟ್ ಆದೇಶ ಇದೆ, ಹೊರದೇಶದವ್ರು ಯಾವನೇ ಎಲ್ಲೇ ಇದ್ರೂ ಅವನನ್ನು ಕಂಡು ಹಿಡಿದು ಅವನನ್ನು ಹೊರ ಹಾಕದೆ ದೇಶದಿಂದ ಹೊರ ಹಾಕ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಅಂತ ಹೇಳಿದ್ದಾರೆ ಇವತ್ತು ಕೋರ್ಟಲ್ಲಿ ಕೂಡ. ಈ ಸರ್ಕಾರ ಆ ಕೆಲಸಗಳನ್ನೆಲ್ಲ ಮಾಡ್ತಾ ಇಲ್ಲ. 6 ಬಾರಿ 5 ತಿಂಗಳಲ್ಲಿ ಸ್ಫೋಟ ಆಗಿದೆ. ಇನ್ನು ಇದೇ ಬೀದರ್ ಬ್ಲಾಸ್ಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಕಾಂಗ್ರೆಸ್ನ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಷ್ಟು ಸಾರಿ ಬ್ಲಾಸ್ಟ್ ಆಗಿದೆ, 6 ತಿಂಗಳಲ್ಲೇ 5 ಸಾರಿ ಆದರೂ ಕೂಡ ಕಾಂಗ್ರೆಸ್ನವರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ, ಅವರಿಗೆ ಬೇಕಾಗಿಯೂ ಇಲ್ಲ ಇದು ಅಂತ ಛಲವಾದಿ ನಾರಾಯಣ ಸ್ವಾಮಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಛಲವಾದಿ ನಾರಾಯಣ ಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಅಕ್ರಮವಾಗಿ ಬಾಂಗ್ಲಾ ರೋಹಿಂಗ್ಯಾದವರು ಅಲ್ಲಿ ನೆಲೆಸಿದ್ದಾರೆ. ಇವರು ಮಾಡುವಂತ ಕೆಲಸದ ಮೇಲೆ ಅನುಮಾನ ಇದೆ, ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ, ಇದ್ರ ಬಗ್ಗೆ ಸರ್ಕಾರ ತಲೆ ಕೆಡಿಸ್ಕೊತಾ ಇಲ್ಲ. ಅದು ಹೆಂಗ್ ಬ್ಲಾಸ್ಟ್ ಆಗುತ್ತೆ, ಬ್ಲಾಸ್ಟ್ಗೆ ಕಾರಣ ಏನು, ಯಾರ ಹತ್ರ ಆದ್ರೂ ಮಾಹಿತಿ ಇದೆಯಾ, ಈ ಬಗ್ಗೆ ಏನ್ ಮಾಡ್ತಾ ಇದೆ ಸರ್ಕಾರ ಅಂತ ಪ್ರಶ್ನೆ ಮಾಡಿದ್ದಾರೆ. 6 ಬಾರಿ 5 ತಿಂಗಳಲ್ಲಿ ಸ್ಫೋಟ ಆಗಿದೆ ಬೀದರ್ನಲ್ಲಿ, ಮಳೆಕೆಡಲ್ಲಿ. ಇವತ್ತಿನವರೆಗೆ ಅದರ ಬಗ್ಗೆ ಯಾರು ಚಕಾರ ಎತ್ತಲ್ಲ ಕಾಂಗ್ರೆಸ್ನಲ್ಲಿ. ಕಾರಣ ಏನು? ಆ ಏರಿಯಾ ಎಂಥವುದು ನೀವೇ ಹಾಕಿದ್ದೀರಿ. ಬಾಂಗ್ಲಾದೇಶಿಗರು, ರೋಹಿಂಗ್ಯಾಗಳು ಎಲ್ಲ ಕಡೆ ಸುತ್ಕೊಂಡು ತುಂಬಿಕೊಂಡಿದ್ದಾರೆ ಬೆಂಗಳೂರಿನಲ್ಲಿ. ನಮ್ಮವ್ರ ಮೇಲೆ, ಇಲ್ಲಿಯ ಸ್ಥಳೀಯರ ಮೇಲೆ ರೋಹಿಂಗ್ಯಾಗಳು ಅಲ್ಲಿಂದ ಹೊರಗಡೆಯಿಂದ ಬಂದವರು ಕಂಪ್ಲೇಂಟ್ ಕೊಟ್ಟರೆ ನಮ್ಮವ್ರಿಗೆ ಶಿಕ್ಷೆ ಕೊಡ್ತಾರೆ ಇವರು, ಅವ್ರಿಗೆ ಕೊಡೋದಿಲ್ಲ, ಅವ್ರನ್ನ ಎತ್ತಂಗಡಿ ಮಾಡಿಸೋದಿಲ್ಲ. ಇವತ್ತು ಕೋರ್ಟ್ ಆದೇಶ ಇದೆ, ಹೊರದೇಶದವ್ರು ಯಾವನೇ ಎಲ್ಲೇ ಇದ್ರೂ ಅವನನ್ನು ಕಂಡು ಹಿಡಿದು ಅವನನ್ನು ಹೊರ ಹಾಕದೆ ದೇಶದಿಂದ ಹೊರ ಹಾಕ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಅಂತ ಹೇಳಿದ್ದಾರೆ ಇವತ್ತು ಕೋರ್ಟಲ್ಲಿ ಕೂಡ. ಈ ಸರ್ಕಾರ ಆ ಕೆಲಸಗಳನ್ನೆಲ್ಲ ಮಾಡ್ತಾ ಇಲ್ಲ. 6 ಬಾರಿ 5 ತಿಂಗಳಲ್ಲಿ ಸ್ಫೋಟ ಆಗಿದೆ. ಇನ್ನು ಇದೇ ಬೀದರ್ ಬ್ಲಾಸ್ಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಕಾಂಗ್ರೆಸ್ನ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಷ್ಟು ಸಾರಿ ಬ್ಲಾಸ್ಟ್ ಆಗಿದೆ, 6 ತಿಂಗಳಲ್ಲೇ 5 ಸಾರಿ ಆದರೂ ಕೂಡ ಕಾಂಗ್ರೆಸ್ನವರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ, ಅವರಿಗೆ ಬೇಕಾಗಿಯೂ ಇಲ್ಲ ಇದು ಅಂತ ಛಲವಾದಿ ನಾರಾಯಣ ಸ್ವಾಮಿ
ವಾಗ್ದಾಳಿಯನ್ನ ನಡೆಸಿದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಅಕ್ರಮವಾಗಿ ಬಾಂಗ್ಲಾ ರೋಹಿಂಗ್ಯಾದವರು ಅಲ್ಲಿ ನೆಲೆಸಿದ್ದಾರೆ. ಇವರು ಮಾಡುವಂತ ಕೆಲಸದ ಮೇಲೆ ಅನುಮಾನ ಇದೆ. ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಇದ್ರ ಬಗ್ಗೆ ಸರ್ಕಾರ ತಲೆ ಕೆಡಿಸ್ಕೊತಾ ಇಲ್ಲ. ಅದು ಹೆಂಗ್ ಬ್ಲಾಸ್ಟ್ ಆಗುತ್ತೆ, ಬ್ಲಾಸ್ಟ್ಗೆ ಕಾರಣ ಏನು, ಯಾರ ಹತ್ರ ಆದ್ರೂ ಮಾಹಿತಿ ಇದೆಯಾ ಈ ಬಗ್ಗೆ, ಏನ್ ಮಾಡ್ತಾ ಇದೆ ಸರ್ಕಾರ ಅಂತ ಪ್ರಶ್ನೆ ಮಾಡಿದ್ದಾರೆ. 6 ಬಾರಿ 5 ತಿಂಗಳಲ್ಲಿ ಸ್ಫೋಟ ಆಗಿದೆ ಬೀದರ್ನಲ್ಲಿ, ಮಳೆಕೆಡಲ್ಲಿ. ಇವತ್ತಿನವರೆಗೆ ಅದರ ಬಗ್ಗೆ ಯಾರು ಚಕಾರ ಎತ್ತಲ್ಲ ಕಾಂಗ್ರೆಸ್ನಲ್ಲಿ. ಕಾರಣ ಏನು? ಆ ಏರಿಯಾ ಎಂಥವುದು ನೀವೇ ಹಾಕಿದ್ದೀರಿ. ಬಾಂಗ್ಲಾದೇಶಿಗರು, ರೋಹಿಂಗ್ಯಾಗಳು ಎಲ್ಲ ಕಡೆ ಸುತ್ಕೊಂಡು ತುಂಬಿಕೊಂಡಿದ್ದಾರೆ ಬೆಂಗಳೂರಿನಲ್ಲಿ. ನಮ್ಮವ್ರ ಮೇಲೆ, ಇಲ್ಲಿಯ ಸ್ಥಳೀಯರ ಮೇಲೆ ರೋಹಿಂಗ್ಯಾಗಳು ಅಲ್ಲಿಂದ ಹೊರಗಡೆಯಿಂದ ಬಂದವರು ಕಂಪ್ಲೇಂಟ್ ಕೊಟ್ಟರೆ ನಮ್ಮವ್ರಿಗೆ ಶಿಕ್ಷೆ ಕೊಡ್ತಾರೆ ಇವರು. ಅವ್ರಿಗೆ ಕೊಡೋದಿಲ್ಲ, ಅವ್ರನ್ನ ಎತ್ತಂಗಡಿ ಮಾಡಿಸೋದಿಲ್ಲ. ಇವತ್ತು ಕೋರ್ಟ್ ಆದೇಶ ಇದೆ, ಹೊರದೇಶದವ್ರು ಯಾವನೇ ಎಲ್ಲೇ ಇದ್ರೂ ಅವನನ್ನು ಕಂಡು ಹಿಡಿದು ಅವನನ್ನು ಹೊರ ಹಾಕದೆ, ದೇಶದಿಂದ ಹೊರ ಹಾಕ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಅಂತ ಹೇಳಿದ್ದಾರೆ ಇವತ್ತು ಕೋರ್ಟಲ್ಲಿ ಕೂಡ. ಈ ಸರ್ಕಾರ ಆ ಕೆಲಸಗಳನ್ನೆಲ್ಲ ಮಾಡ್ತಾ ಇಲ್ಲ. 6 ಬಾರಿ 5 ತಿಂಗಳಲ್ಲಿ ಸ್ಫೋಟ ಆಗಿದೆ. ಇನ್ನು ಇದೇ ಬೀದರ್ ಬ್ಲಾಸ್ಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕಾಂಗ್ರೆಸ್ನ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಷ್ಟು ಸಾರಿ ಬ್ಲಾಸ್ಟ್ ಆಗಿದೆ, 6 ತಿಂಗಳಲ್ಲೇ 5 ಸಾರಿ ಆದರೂ ಕೂಡ ಕಾಂಗ್ರೆಸ್ನವರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ, ಅವರಿಗೆ ಬೇಕಾಗಿಯೂ ಇಲ್ಲ ಇದು ಅಂತ ಛಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಅಕ್ರಮವಾಗಿ ಬಾಂಗ್ಲಾ ರೋಹಿಂಗ್ಯಾದವರು ಅಲ್ಲಿ ನೆಲೆಸಿದ್ದಾರೆ. ಇವರು ಮಾಡುವಂತ ಕೆಲಸದ ಮೇಲೆ ಅನುಮಾನ ಇದೆ. ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಇದ್ರ ಬಗ್ಗೆ ಸರ್ಕಾರ ತಲೆ ಕೆಡಿಸ್ಕೊತಾ ಇಲ್ಲ. ಅದು ಹೆಂಗ್ ಬ್ಲಾಸ್ಟ್ ಆಗುತ್ತೆ, ಬ್ಲಾಸ್ಟ್ಗೆ ಕಾರಣ ಏನು, ಯಾರ ಹತ್ರ ಆದ್ರೂ ಮಾಹಿತಿ ಇದೆಯಾ ಈ ಬಗ್ಗೆ, ಏನ್ ಮಾಡ್ತಾ ಇದೆ ಸರ್ಕಾರ ಅಂತ ಪ್ರಶ್ನೆ ಮಾಡಿದ್ದಾರೆ. 6 ಬಾರಿ 5 ತಿಂಗಳಲ್ಲಿ ಸ್ಫೋಟ ಆಗಿದೆ ಬೀದರ್ನಲ್ಲಿ, ಮಳೆಕೆಡಲ್ಲಿ. ಇವತ್ತಿನವರೆಗೆ ಅದರ ಬಗ್ಗೆ ಯಾರು ಚಕಾರ ಎತ್ತಲ್ಲ ಕಾಂಗ್ರೆಸ್ನಲ್ಲಿ. ಕಾರಣ ಏನು? ಆ ಏರಿಯಾ ಎಂಥವುದು ನೀವೇ ಹಾಕಿದ್ದೀರಿ. ಬಾಂಗ್ಲಾದೇಶಿಗರು, ರೋಹಿಂಗ್ಯಾಗಳು ಎಲ್ಲ ಕಡೆ ಸುತ್ಕೊಂಡು ತುಂಬಿಕೊಂಡಿದ್ದಾರೆ ಬೆಂಗಳೂರಿನಲ್ಲಿ. ನಮ್ಮವ್ರ ಮೇಲೆ, ಇಲ್ಲಿಯ ಸ್ಥಳೀಯರ ಮೇಲೆ ರೋಹಿಂಗ್ಯಾಗಳು ಅಲ್ಲಿಂದ ಹೊರಗಡೆಯಿಂದ ಬಂದವರು ಕಂಪ್ಲೇಂಟ್ ಕೊಟ್ಟರೆ ನಮ್ಮವ್ರಿಗೆ ಶಿಕ್ಷೆ ಕೊಡ್ತಾರೆ ಇವರು. ಅವ್ರಿಗೆ ಕೊಡೋದಿಲ್ಲ, ಅವ್ರನ್ನ ಎತ್ತಂಗಡಿ ಮಾಡಿಸೋದಿಲ್ಲ. ಇವತ್ತು ಕೋರ್ಟ್ ಆದೇಶ ಇದೆ, ಹೊರದೇಶದವ್ರು ಯಾವನೇ ಎಲ್ಲೇ ಇದ್ರೂ ಅವನನ್ನು ಕಂಡು ಹಿಡಿದು ಅವನನ್ನು ಹೊರ ಹಾಕದೆ, ದೇಶದಿಂದ ಹೊರ ಹಾಕ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಅಂತ ಹೇಳಿದ್ದಾರೆ ಇವತ್ತು ಕೋರ್ಟಲ್ಲಿ ಕೂಡ. ಈ ಸರ್ಕಾರ ಆ ಕೆಲಸಗಳನ್ನೆಲ್ಲ ಮಾಡ್ತಾ ಇಲ್ಲ. 6 ಬಾರಿ 5 ತಿಂಗಳಲ್ಲಿ ಸ್ಫೋಟ ಆಗಿದೆ. ಇನ್ನು ಇದೇ ಬೀದರ್ ಬ್ಲಾಸ್ಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕಾಂಗ್ರೆಸ್ನ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಷ್ಟು ಸಾರಿ ಬ್ಲಾಸ್ಟ್ ಆಗಿದೆ, 6 ತಿಂಗಳಲ್ಲೇ 5 ಸಾರಿ ಆದರೂ ಕೂಡ ಕಾಂಗ್ರೆಸ್ನವರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ, ಅವರಿಗೆ ಬೇಕಾಗಿಯೂ ಇಲ್ಲ ಇದು ಅಂತ ಛಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಅಕ್ರಮವಾಗಿ ಬಾಂಗ್ಲಾ ರೋಹಿಂಗ್ಯಾದವರು ಅಲ್ಲಿ ನೆಲೆಸಿದ್ದಾರೆ. ಇವರು ಮಾಡುವಂತ ಕೆಲಸದ ಮೇಲೆ ಅನುಮಾನ ಇದೆ. ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಇದ್ರ ಬಗ್ಗೆ ಸರ್ಕಾರ ತಲೆ ಕೆಡಿಸ್ಕೊತಾ ಇಲ್ಲ. ಅದು ಹೆಂಗ್ ಬ್ಲಾಸ್ಟ್ ಆಗುತ್ತೆ, ಬ್ಲಾಸ್ಟ್ಗೆ ಕಾರಣ ಏನು, ಯಾರ ಹತ್ರ ಆದ್ರೂ ಮಾಹಿತಿ ಇದೆಯಾ ಈ ಬಗ್ಗೆ, ಏನ್ ಮಾಡ್ತಾ ಇದೆ ಸರ್ಕಾರ ಅಂತ ಪ್ರಶ್ನೆ ಮಾಡಿದ್ದಾರೆ. 6 ಬಾರಿ 5 ತಿಂಗಳಲ್ಲಿ ಸ್ಫೋಟ ಆಗಿದೆ ಬೀದರ್ನಲ್ಲಿ, ಮಳೆಕೆಡಲ್ಲಿ. ಇವತ್ತಿನವರೆಗೆ ಅದರ ಬಗ್ಗೆ ಯಾರು ಚಕಾರ ಎತ್ತಲ್ಲ ಕಾಂಗ್ರೆಸ್ನಲ್ಲಿ. ಕಾರಣ ಏನು? ಆ ಏರಿಯಾ ಎಂಥವುದು ನೀವೇ ಹಾಕಿದ್ದೀರಿ. ಬಾಂಗ್ಲಾದೇಶಿಗರು, ರೋಹಿಂಗ್ಯಾಗಳು ಎಲ್ಲ ಕಡೆ ಸುತ್ಕೊಂಡು ತುಂಬಿಕೊಂಡಿದ್ದಾರೆ ಬೆಂಗಳೂರಿನಲ್ಲಿ. ನಮ್ಮವ್ರ ಮೇಲೆ, ಇಲ್ಲಿಯ ಸ್ಥಳೀಯರ ಮೇಲೆ ರೋಹಿಂಗ್ಯಾಗಳು ಅಲ್ಲಿಂದ ಹೊರಗಡೆಯಿಂದ ಬಂದವರು ಕಂಪ್ಲೇಂಟ್ ಕೊಟ್ಟರೆ ನಮ್ಮವ್ರಿಗೆ ಶಿಕ್ಷೆ ಕೊಡ್ತಾರೆ ಇವರು. ಅವ್ರಿಗೆ ಕೊಡೋದಿಲ್ಲ, ಅವ್ರನ್ನ ಎತ್ತಂಗಡಿ ಮಾಡಿಸೋದಿಲ್ಲ. ಇವತ್ತು ಕೋರ್ಟ್ ಆದೇಶ ಇದೆ, ಹೊರದೇಶದವ್ರು ಯಾವನೇ ಎಲ್ಲೇ ಇದ್ರೂ ಅವನನ್ನು ಕಂಡು ಹಿಡಿದು ಅವನನ್ನು ಹೊರ ಹಾಕದೆ, ದೇಶದಿಂದ ಹೊರ ಹಾಕ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಅಂತ ಹೇಳಿದ್ದಾರೆ ಇವತ್ತು ಕೋರ್ಟಲ್ಲಿ ಕೂಡ. ಈ ಸರ್ಕಾರ ಆ ಕೆಲಸಗಳನ್ನೆಲ್ಲ ಮಾಡ್ತಾ ಇಲ್ಲ. 6 ಬಾರಿ 5 ತಿಂಗಳಲ್ಲಿ ಸ್ಫೋಟ ಆಗಿದೆ.